ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಹಲೋ ಎವ್ರಿವನ್, ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನ ಚಾಪ್ಟರಿಂದ 4th ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಆಲ್ರೆಡಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ನಲ್ಲಿ ಗುಡ್ ವಿಲ್ ವಿತ್ಡ್ರಾನ್, ಹಾಫ್ ಗುಡ್ ವಿಲ್ ವಿತ್ಡ್ರಾನ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಗುಡ್ ವಿಲ್ ವ್ಯಾಲ್ಯೂಡ್ ಅಟ್ ಅಂತ ಕೊಟ್ಟಿದ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಆಸ್ ಪರ್ ಯುವರ್ ಅಪ್ಡೇಟೆಡ್ ಕ್ವಶನ್ ಬ್ಯಾಂಕ್ ಕ್ವಶನ್ ನಂಬರ್ 10. Sharavati and Netravati are partners in a firm sharing profits and losses in the ratio of 3:2. Old ratio ಕೊಟ್ಟಿದ್ದಾರೆ 3:2. They balance sheet as on 31st March 2025. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟ್ ಇದೆ ಮತ್ತು ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇದೆ. ಸೊ ಏನು ಪ್ರಿಪೇರ್ ಮಾಡಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟು ಫಾರ್ಮ್ಯಾಟ್ ಪ್ರಿಪೇರ್ ಮಾಡ್ಕೊಳ್ಳಿ. ಇನ್ ದ ಬುಕ್ಸ್ ಆಫ್ ಶರಾವತಿ, ನೇತ್ರಾವತಿ ಆ್ಯಂಡ್ ಕಾವೇರಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಂದರೆ ಅಸೆಟ್ ಮತ್ತು ಲಯಬಿಲಿಟೀಸ್ನ ರಿವ್ಯಾಲ್ಯೂ ಮಾಡಬೇಕು. ಅಂದರೆ ಇನ್ಕ್ರೀಸ್ ಆಗ್ತಿದೆಯಾ ಅಥವಾ ಡಿಕ್ರೀಸ್ ಆಗ್ತಿದೆಯಾ ಅಂತ ನೋಡಬೇಕು. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇನ್ಫಾರ್ಮೇಷನ್ ನೆಸೆಸರಿ ಇಲ್ಲ, ಬರೀ ಅಡ್ಜಸ್ಟ್ಮೆಂಟ್ ಮಾತ್ರ ತೊಗೊಳ್ಬೇಕಾಗತ್ತೆ. ಮೊದಲನೇ ಅಡ್ಜಸ್ಟ್ಮೆಂಟ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಇಗ್ನೋರ್ ಮಾಡಿ. ಇಲ್ಲಿ ನಾವು ನ್ಯೂ ಪಾರ್ಟ್ನರ್ ರಿಲೇಟೆಡ್ ಇನ್ಫಾರ್ಮೇಷನ್ನ ತೊಗೊಳ್ಳಲ್ಲ, ಬರೀ ಓಲ್ಡ್ ಪಾರ್ಟ್ನರ್ ರಿಲೇಟೆಡ್ ಇನ್ಫಾರ್ಮೇಷನ್. ಸೊ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಬಿಲ್ಡಿಂಗ್ಸ್ ಆರ್ ಅಪ್ರಿಸಿಯೇಟೆಡ್ ಬೈ ₹5,000. ಸೊ ಇಲ್ಲಿ ಬೈ ಅಂತ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ತೊಗೊಳ್ಳಿ. ನಾವಿವಾಗ ಅಪ್ರಿಸಿಯೇಟೆಡ್ ಬಿಲ್ಡಿಂಗ್ ಅಂದರೆ ಏನು? ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾಯಿದೆ, ಅಂದರೆ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾಯಿದೆ ಅಂತೇಳಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಅಸೆಟ್ ಇನ್ಕ್ರೀಸ್ ಆದರೆ ಎಲ್ಲಿ ಬರುತ್ತೆ? ಕ್ರೆಡಿಟ್ ಸೈಡ್ ಅಲ್ವಾ. ಸೊ ಬೈ ಬಿಲ್ಡಿಂಗ್ ಅಕೌಂಟ್ ₹5,000. ಯಾಕೆ ಡೈರೆಕ್ಟಾಗಿ 5,000 ತೊಗೊಂಡೆ ಅಂದರೆ ಇಲ್ಲಿ ಅಪ್ರಿಸಿಯೇಟೆಡ್ ಬೈ ಅಂತ ಅವರೇ ಕೊಟ್ಟಿದ್ದಾರೆ, ಸೊ ಹಂಗಾಗಿ 5,000 ತೊಗೊಂಡಿದ್ದೀನಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಮಷಿನರಿ ಈಸ್ ಡಿಪ್ರಿಸಿಯೇಟೆಡ್ ಬೈ 20%. ಸೊ ಮಷಿನರಿ ಏನಾಗುತ್ತೆ? ನಮಗೆ ಅಸೆಟ್ ಅಲ್ವಾ. ಮಷಿನರಿ ಡಿಪ್ರಿಸಿಯೇಷನ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ಸೊ ಅಸೆಟ್ ಡಿಕ್ರೀಸ್ ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಟು ಮಷಿನರಿ ಅಕೌಂಟ್ 35,000 ಇದೆ ಅಲ್ವಾ ವ್ಯಾಲ್ಯೂ. ಸೊ ಮಷಿನರಿ ವ್ಯಾಲ್ಯೂ ಎಷ್ಟಿದೆ? 35,000 ಇದೆ. ಸೊ 35,000ಗೆ ಎಷ್ಟು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾಯಿದ್ದೀವಿ? 20%. ಸೊ ಎಷ್ಟು ಬರುತ್ತೆ? ₹7,000 ಬರುತ್ತೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ? ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಇನ್ಕ್ರೀಸ್ಡ್ ಬೈ ₹1,000. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಏನಾಗ್ತಿದೆ? ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಅಂದರೆ ಕಾಂಟ್ರಾ ಅಸೆಟ್ ಅಲ್ವಾ. ಸೊ ಕಾಂಟ್ರಾ ಅಸೆಟ್ ಪ್ರಕಾರ PDD ಇನ್ಕ್ರೀಸ್ ಆದರೆ ಡೆಟಾರ್ ವ್ಯಾಲ್ಯೂ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ, ಅಂದರೆ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಎಲ್ಲಿ ತೋರಿಸ್ತೀವಿ ನಾವು? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟಲ್ಲಿ ತೋರಿಸ್ಬೇಕಾಗತ್ತೆ. ಸೊ ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಎಷ್ಟು ಅಮೌಂಟ್ ತೊಗೊಳ್ಬೇಕು? ಬೈ ₹1,000 ಅಂತ ಕೊಟ್ಟಿದ್ದಾರೆ ಅಂದರೆ ಡೈರೆಕ್ಟಾಗಿ ತೊಗೊಳ್ಳಿ. ಇನ್ ಕೇಸ್ ಏನಾದರೂ ಇಲ್ಲಿ 2 ಅಂತ ಕೊಟ್ಟಿದ್ರೆ ಡಿಫ್ರೆನ್ಸ್ ವ್ಯಾಲ್ಯೂ ತೊಗೊಳ್ಬೇಕಾಗ್ತಾ ಇತ್ತು. ಸೊ ಇಲ್ಲಿ ಬೈ ₹1,000 ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ₹1,000ನ ರೆಕಾರ್ಡ್ ಮಾಡಿ. ಸೊ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಏನಾಗುತ್ತೆ? ನಮಗೆ ಇಲ್ಲಿ ಡೆಟಾರ್ ವ್ಯಾಲ್ಯೂ ಡಿಕ್ರೀಸ್ ಆಗೋದ್ರಿಂದ ಲಾಸ್ ಆಗುತ್ತೆ. ಸೊ ಲಾಸ್ ಇದ್ದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಲ್ಲಿ ತೋರಿಸ್ತೀವಿ ನಾವು? ಡೆಬಿಟ್ ಸೈಡಲ್ಲಿ ತೋರಿಸ್ತೀವಿ. ಬೇರೆ ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ ಅಲ್ವಾ. ಸೊ ಏನು ಮಾಡಬೇಕಾಗುತ್ತೆ? ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಸೊ ಯಾವ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ? ಡೆಬಿಟ್ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ. ಎಷ್ಟಿದೆ? 8,000 ಇದೆ. ಸೊ ವಿಚ್ ಎವರ್ ಸೈಡ್ ಯು ಗೆಟ್ ಗ್ರೇಟರ್ ಬ್ಯಾಲೆನ್ಸ್ ದಾಟ್ ಯು ನೀಡ್ಸ್ ಟು ರೆಕಾರ್ಡ್ ಇಟ್ ಇನ್ ದ ಲೋವರ್ ಸೈಡ್. ಸೊ ದಟ್ ಈಸ್ ₹8,000. ಇಲ್ಲಿ ಡೆಬಿಟ್ ಸೈಡಲ್ಲಿ ಜಾಸ್ತಿ ಇರೋದ್ರಿಂದ ಸೇಮ್ 8,000ನ ನಾವು ಕ್ರೆಡಿಟ್ ಸೈಡಲ್ಲೂ ರೆಕಾರ್ಡ್ ಮಾಡಬೇಕು. 8,000ಇಂದ ಪ್ರಾಫಿಟ್ 5,000ನ ಮೈನಸ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ? 3,000 ಸಿಗುತ್ತೆ. ಸೊ ಈ 3,000 ಏನು? ನಮಗೆ ರಿವ್ಯಾಲ್ಯೂಯೇಷನ್ ಲಾಸ್ ಆಗುತ್ತೆ. ಯಾಕೆ? ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದ್ದರೆ ನಮಗೆ ಇನ್ಕಮ್ ಅಲ್ವಾ, ಅದೇ ಡೆಬಿಟ್ ಸೈಡಲ್ಲಿ ಜಾಸ್ತಿ ಇದ್ದರೆ ನಮಗೆ ಲಾಸ್. ಸೊ ಇಲ್ಲಿ ನಮಗೆ ಇನ್ಕಮ್ ಬಂದು 5,000 ಇದೆ, ಬಟ್ ಲಾಸ್ ಬಂದು 8,000 ಇದೆ. ಸೊ 8,000 ಲಾಸಿಂದ ಇನ್ಕಮ್ 5,000ನ ಮೈನಸ್ ಮಾಡಿದ್ರೆ ರಿವ್ಯಾಲ್ಯೂಯೇಷನ್ ಲಾಸ್ ನಮಗೆ 3,000 ಬರುತ್ತೆ. ಸೊ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈ 3,000 ಲಾಸ್ನ ನಾವು ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಶರಾವತಿ ಓಲ್ಡ್ ರೇಷಿಯೋ ಎಷ್ಟಿದೆ? 3:2 ಅಲ್ವಾ. ಸೊ 3/5 1,800. ನೇತ್ರಾವತಿ 3,000 × 2/5 ಮಾಡಿದ್ರೆ ₹1,200 ಬರುತ್ತೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆದಮೇಲೆ ಯಾವ ಅಕೌಂಟ್ ಪ್ರಿಪೇರ್ ಮಾಡಬೇಕು? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ಕ್ಯಾಪಿಟಲ್ ಅಕೌಂಟ್ ಯಾವಾಗಲೂ ಯಾವ ಬ್ಯಾಲೆನ್ಸ್ ತೋರಿಸುತ್ತೆ? ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ವಾ. ಸೊ ಓಲ್ಡ್ ಕ್ಯಾಪಿಟಲ್ ಬ್ಯಾಲೆನ್ಸ್ ನೋಡೋಣ. ಸೊ ಶರಾವತಿ 50,000, ನೇತ್ರಾವತಿ 20,000. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಶರಾವತಿ 50,000, ನೇತ್ರಾವತಿ 20,000. ಸೊ ಓಪನಿಂಗ್ ಬ್ಯಾಲೆನ್ಸ್ ತೋರಿಸಾದ್ಮೇಲೆ ಏನು ತೋರಿಸ್ಬೇಕು? ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀವಲ್ವ ಆಲ್ರೆಡಿ. ಸೊ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಅಥವಾ ಲಾಸ್ ಇದ್ದರೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ನಮಗಿಲ್ಲೇನಿದೆ? ರಿವ್ಯಾಲ್ಯೂಯೇಷನ್ ಲಾಸ್ ಇದೆ. ಸೊ ರಿವ್ಯಾಲ್ಯೂಯೇಷನ್ ಲಾಸ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ
ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೂಲ್ ಏನು ಹೇಳುತ್ತೆ, ಕ್ಯಾಪಿಟಲ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ತೋರಿಸಿ, ಅದೇ ಕ್ಯಾಪಿಟಲ್ ಡಿಕ್ರೀಸ್ ಆದರೆ ಡೆಬಿಟ್ ಸೈಡು. ನೀವು ಲಾಸನ್ನು ಪಾರ್ಟ್ನರ್ಸಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, ಕ್ಯಾಪಿಟಲ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಶರಾವತಿ 1800, ನೇತ್ರಾವತಿ 1200 rupees. ರಿವ್ಯಾಲ್ಯೂಯೇಷನ್ ಅಕೌಂಟ್ ಆದಮೇಲೆ ಕ್ವಶನಲ್ಲಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಇದೆಯಾ ಅಂತ ನೋಡಿ. ಲಯಬಿಲಿಟಿ ಸೈಡಲ್ಲಿ ಇದೆ ಅಲ್ವಾ, ಜನರಲ್ ರಿಸರ್ವ್ ಎಷ್ಟಿದೆ, 5000 ಇದೆ. ಇದನ್ನು ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ, ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡಬೇಕು. ಬೈ ರಿಸರ್ವ್ ಶರಾವತಿ 5000 ಇಂಟು 3/5 3000 rupees, ನೇತ್ರಾವತಿ 5000 ಇಂಟು 2/5 2000 rupees ಬರುತ್ತೆ. ರಿಸರ್ವ್ ಆದಮೇಲೆ ಬೇರೆ ನೆಕ್ಸ್ಟ್ ಏನಾದರೂ ಇದೆಯಾ, ಕೆಲವೊಂದು ಸಲ ನಿಮಗೆ ಅಕ್ಯುಮುಲೇಟೆಡ್ ಲಾಸ್ ಅಥವಾ ಅಕ್ಯುಮುಲೇಟೆಡ್ ಪ್ರಾಫಿಟ್ ಕೊಟ್ಟಿರ್ತಾರೆ. ಸೊ ಈ ಕ್ವಶನಲ್ಲಿ ಅದಿಲ್ಲ, ಸೊ ಇಗ್ನೋರ್ ಮಾಡಿ. ಸೊ ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ನು, ನ್ಯೂ ಪಾರ್ಟ್ನರ್ ಬರಬೇಕಾದ್ರೆ ಕ್ಯಾಪಿಟಲ್ನ ತೊಗೊಂಡು ಬಂದಿದ್ದಾರೆ. ಕಾವೇರಿ ಪೇಸ್ ₹20,000 ಆಸ್ ಕ್ಯಾಪಿಟಲ್. ದ ಗುಡ್ ವಿಲ್ ಆಫ್ ದ ಫರ್ಮ್ ಇಸ್ ವ್ಯಾಲ್ಯೂಡ್ ಅಟ್ ₹24,000. ಬಟ್ ನಿಮಗೆ ಪ್ರೀವಿಯಸ್ ಕ್ವಶನ್ಗಳಲ್ಲಿ ಏನಂತ ಕೊಡ್ತಾಯಿದ್ರು, ಕಾವೇರಿ ಪೇಸ್ ₹20,000 ಆಸ್ ಕ್ಯಾಪಿಟಲ್ ಆ್ಯಂಡ್ 24,000 ಟುವರ್ಡ್ಸ್ ಗುಡ್ ವಿಲ್ ಅಂತ ಕೊಡ್ತಾಯಿದ್ರು. ಅದು ಡಿಫ್ರೆಂಟು. ಬಟ್ ಇಲ್ಲಿ 20,000 ಮಾತ್ರ ತೊಗೊಂಡು ಬರ್ತಾ ಇದ್ದಾರೆ. ಈ ಗುಡ್ ವಿಲ್ ಬಂದು ವ್ಯಾಲ್ಯೂಡ್ ಅಟ್ ಆಗಿರೋದು, ಅಂದರೆ ಇದನ್ನು ತೊಗೊಂಡು ಬರ್ತಾ ಇಲ್ಲ, ನ್ಯೂ ಪಾರ್ಟ್ನರ್ ಈ ವ್ಯಾಲ್ಯೂನ ತೊಗೊಂಡು ಬರ್ತಾ ಇಲ್ಲ. ಸೊ ನಾವು ಯಾವ ವ್ಯಾಲ್ಯೂನ ತೋರಿಸ್ಬೇಕಾಗತ್ತೆ, ಈ ಜಸ್ಟ್ 20,000 ತೋರಿಸ್ಬೇಕಾಗತ್ತೆ. ಬೈ ಕ್ಯಾಶ್ ಅಕೌಂಟ್, ಯಾಕೆ ಕ್ಯಾಶ್ ಅಕೌಂಟ್ ಅಂತ ಬರದೆ ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಇದೆ. ಇಲ್ಲೇನಾದರೂ ಕ್ಯಾಶ್ ಅಟ್ ಬ್ಯಾಂಕ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕೊಟ್ಟರೆ ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ಬೇಕಾಗುತ್ತೆ. ಸೊ ಬೈ ಕ್ಯಾಶ್ ಅಕೌಂಟ್ ಕಾವೇರಿ ಎಷ್ಟು ಅಮೌಂಟ್ ತೊಗೊಂಡ್ಬರ್ತಿದ್ದಾರೆ, 20,000 rupees ತೊಗೊಂಡು ಬರ್ತಾ ಇದ್ದಾರೆ. ಸೊ ನಮಗೆ ಇವಾಗ ನೆಕ್ಸ್ಟ್ ಏನು ತೋರಿಸ್ಬೇಕು, ಗುಡ್ ವಿಲ್ ಕ್ಯಾಲ್ಕುಲೇಷನ್ನ ಮಾಡಬೇಕು. ಸೊ ಇಲ್ಲಿ ಗುಡ್ ವಿಲ್ ಏನು ಕೊಟ್ಟಿದ್ದಾರೆ ಅಂದರೆ, ದ ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಅಟ್ ₹24,000. ಸೊ ಇವಾಗ ನ್ಯೂ ಪಾರ್ಟ್ನರು ಗುಡ್ ವಿಲ್ನ ಕೊಡಬೇಕಾಗತ್ತಲ್ವಾ. ಸೊ 24,000 ಕಂಪ್ಲೀಟಾಗಿ ಕೊಡಬೇಕಾ, ಇಲ್ಲ ಅಲ್ವಾ. ಇದು ಫರ್ಮ್ ಗುಡ್ ವಿಲ್ 24,000 rupees. ಸೊ ನ್ಯೂ ಪಾರ್ಟ್ನರ್ ರೇಷಿಯೋ ಪ್ರಕಾರ ಎಷ್ಟು ಬರುತ್ತೆ ಅಷ್ಟು ಮಾತ್ರ ಗುಡ್ ವಿಲ್ ಕೊಡಬೇಕು. ನ್ಯೂ ಪಾರ್ಟ್ನರ್ ಪ್ರಪೋರ್ಷನ್ ಎಷ್ಟಿದೆ, ಇಲ್ಲಿ 1/6 ಇದೆ. ಅಂದರೆ ಈ 24,000ಅಲ್ಲಿ 1/6ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 24,000 ಇಂಟು 1/6 ಮಾಡಿದ್ರೆ 4,000 rupees ಬರುತ್ತೆ. ಅಂದರೆ ಈ 4,000ನ ಮಾತ್ರ ಅವರು ಕೊಡಬೇಕಾಗತ್ತೆ. ಯಾರು ಕೊಡಬೇಕು, ಕಾವೇರಿ ಕೊಡಬೇಕಾಗಿರೋದು ಎಷ್ಟು, 4,000 rupees. ಸೊ ಹೇಗೆ ಬಂತು ಈ 4,000, ಔಟ್ ಆಫ್ ಟೋಟಲ್ ಫರ್ಮ್ಸ್ ಗುಡ್ ವಿಲ್ 24,000 ಆ್ಯಸ್ ಪರ್ ನ್ಯೂ ಪಾರ್ಟ್ನರ್ ಪ್ರಪೋರ್ಷನ್ ಅಥವಾ ರೇಷಿಯೋ ಮೇಲೆ 4,000. ಸೊ ಈ 4,000 ಯಾರು ಕೊಡ್ತಿರೋದು, ನ್ಯೂ ಪಾರ್ಟ್ನರು. ಯಾರಿಗೆ ಕೊಡ್ತಾ ಇರೋದು, ಓಲ್ಡ್ ಪಾರ್ಟ್ನರ್ಸ್ಗಲ್ವಾ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ಯಾರ ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾಯಿದೆ, ಶರಾವತಿ ಮತ್ತು ನೇತ್ರಾವತಿ ಕ್ಯಾಪಿಟಲ್ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಬೈ ಕಾವೇರಿ ಕ್ಯಾಪಿಟಲ್ ಅಕೌಂಟ್ ಶರಾವತಿ 2,400, ನೇತ್ರಾವತಿ 1,600. ಹೌ ವಿ ಗಾಟ್ ದಿಸ್, 4,000 ಇಂಟು 3/5 ಮತ್ತು 2/5 ಮಾಡಿದ್ರೆ 2,400 ಮತ್ತು 1,600 rupees ಬರುತ್ತೆ. ಈಗ ಕಾವೇರಿ ಬರುವಾಗ 20,000 rupees ಕ್ಯಾಪಿಟಲ್ನ ತೊಗೊಂಬಂದಿದ್ದಾರೆ. ಅಡಿಷನಲಾಗಿ ಗುಡ್ ವಿಲ್ ಕಡೆಗೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಇಲ್ಲ ಅಲ್ವಾ. ಸೊ ನಾವೇನು ಮಾಡ್ತೀವಿ, ಅವ್ರು ಏನು ಅಮೌಂಟ್ ತೊಗೊಂಡು ಬಂದಿದ್ದಾರೋ ಅದೇ ಬ್ಯಾಲೆನ್ಸಲ್ಲಿ ನಾವು ಇದನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಅಂದರೆ ಈ 4,000 rupeesನ ನಾವು ಈ 20,000ಇಂದ ಮೈನಸ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, ಕಾವೇರಿ ಕ್ಯಾಪಿಟಲ್ ವಿಲ್ ಡಿಕ್ರೀಸ್ ಅಲ್ವಾ. ಸೊ ಕಾವೇರಿ ಕ್ಯಾಪಿಟಲ್ ಡಿಕ್ರೀಸ್ ಆದರೆ ಯಾವ ಸೈಡ್ ರೆಕಾರ್ಡ್ ಮಾಡಬೇಕಾಗತ್ತೆ, ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕಾಗತ್ತೆ. ಸೊ ಯಾರ ಕಾಲಮಲ್ಲಿ ಮೈನಸ್ ಮಾಡ್ತೀವಿ, ನ್ಯೂ ಪಾರ್ಟ್ನರ್ ಕಾಲಮಲ್ಲಿ ಅಲ್ವಾ. ಸೊ ಪರ್ಟಿಕ್ಯುಲರ್ಸಲ್ಲಿ ಯಾರು ನೇಮ್ ಬರೀಬೇಕಾಗುತ್ತೆ, ಯಾರಿಗೆ ಅಮೌಂಟ್ ಪೇ ಮಾಡಿದ್ದೀವಿ ಅವ್ರ ನೇಮ್ ಬರೀಬೇಕಾಗತ್ತೆ. ಟು ಶರಾವತಿ ಕ್ಯಾಪಿಟಲ್ ಅಕೌಂಟ್ ಕಾವೇರಿ ಕಾಲಮ್ 2,400 rupees, ಟು ನೇತ್ರಾವತಿ ಕ್ಯಾಪಿಟಲ್ ಅಕೌಂಟ್ ಕಾವೇರಿ ಕಾಲಮ್ 1,600 rupees. ಸಿಂಪಲ್ ಆಗಿದೆ ಅಲ್ವಾ. ಸೊ ಇದು ನಮಗೆ ಗುಡ್ ವಿಲ್ ವ್ಯಾಲ್ಯೂಡ್ ಅಟ್ ಅಂತ ಕೊಟ್ಟರೆ ರೆಕಾರ್ಡ್ ಮಾಡಬೇಕಾಗಿರ್ತಕ್ಕಂಥ ಪ್ರೊಸೀಜರು. ತುಂಬ ಸಿಂಪಲ್ ಆಗಿರುತ್ತೆ. ಏನು ಗುಡ್ ವಿಲ್ ವ್ಯಾಲ್ಯೂಡ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ನ್ಯೂ ಪಾರ್ಟ್ನರ್ ಪ್ರಪೋರ್ಷನ್ನ ಕ್ಯಾಲ್ಕುಲೇಟ್ ಮಾಡಿ ಅವರು ಆ ಗುಡ್ ವಿಲ್ನ ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ವಿತ್ಡ್ರಾನ್ ಆ ಥರ ಎಲ್ಲ ಏನಿಲ್ಲ ಅಲ್ವಾ. ಸೊ ಇಷ್ಟೇ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಜಸ್ಟ್ ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಕ್ರೆಡಿಟ್ ಸೈಡ್ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಲ್ವಾ. ಸೊ ಕಾವೇರಿ 20,000, ನೇತ್ರಾವತಿ 23,600, ಶರಾವತಿ 55,400. ಸೇಮ್ ಬ್ಯಾಲೆನ್ಸ್ನ ಡೆಬಿಟ್ ಸೈಡಲ್ಲಿ ಕಾಪಿ ಪೇಸ್ಟ್ ಮಾಡಿ. ಇದರಿಂದ ನಾವಿವಾಗ ಡೆಬಿಟ್ ಸೈಡ್ ಅಮೌಂಟನ್ನು ಮೈನಸ್ ಮಾಡಿದ್ರೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಶರಾವತಿಗೆ 53,600 ಬರುತ್ತೆ, ನೇತ್ರಾವತಿ 22,400, ಕಾವೇರಿಗೆ 16,000 ಆಗುತ್ತೆ. ತೊಗೊಂಡು ಬಂದಿದ್ದು 20,000, 4,000 ಗುಡ್ ವಿಲ್ ಕಾಂಟ್ರಿಬ್ಯೂಷನ್ನ ಮೈನಸ್ ಮಾಡಿದ್ರೆ ರಿಮೈನಿಂಗ್ ಕ್ಯಾಪಿಟಲ್ 16,000 rupees ಆಗುತ್ತೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಯ್ತಲ್ವಾ. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಆಫ್ ಶರಾವತಿ, ನೇತ್ರಾವತಿ ಆ್ಯಂಡ್ ಕಾವೇರಿ ಆ್ಯಸ್ ಅಟ್ 1/4/2025. ಸೊ ಅಸೆಟ್ ಸೈಡ್ ಫಸ್ಟ್ ರೆಕಾರ್ಡ್ ಮಾಡೋಣ. ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ, 15,000 ಇದೆ. ಕ್ಯಾಶ್ಗೆ ಏನಾದರೂ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಇದೆಯಾ,
ಇದೆ ಅಲ್ವಾ. ನ್ಯೂ ಪಾರ್ಟ್ನರ್ ಇಸ್ ಬ್ರಿಂಗಿಂಗ್ 20,000 ಟುವರ್ಡ್ಸ್ ಕ್ಯಾಪಿಟಲ್. ಸೊ 15,000 ಪ್ಲಸ್ 20,000. ಸೊ ಕ್ಯಾಶ್ 15,000 ಪ್ಲಸ್ 20,000 35,000. ನೆಕ್ಸ್ಟ್ ಬಿಲ್ಡಿಂಗ್ ಇದೆ ಅಲ್ವಾ. ಬಿಲ್ಡಿಂಗಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ರಿವ್ಯಾಲ್ಯೂಷನ್ ಕೊಟ್ಟಲ್ಲಿ ತೋರಿಸಿದ್ದೀವಿ, ಅಪ್ರಿಸಿಯೇಷನ್ ಆಗ್ತಾ ಇದೆ. ಸೊ ಬಿಲ್ಡಿಂಗ್ 25,000 ಆ್ಯಡ್ ಅಪ್ರಿಸಿಯೇಷನ್ 5,000, ಔಟರ್ ಕಾಲಮ್ 30,000 ರುಪೀಸ್ ಆಗುತ್ತೆ. ಬಿಲ್ಡಿಂಗ್ ಆದಮೇಲೆ ಪೇಟೆಂಟ್ಸ್ ಇದೆ. ಪೇಟೆಂಟ್ ಅಂದರೆ ನಮಗೆ ಅದು ಇಂಟ್ಯಾಂಜಿಬಲ್ ಅಸೆಟ್ ಅಲ್ವಾ. ಸೊ ಈ ಇಂಟ್ಯಾಂಜಿಬಲ್ ಅಸೆಟ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ. ಸೊ ಆ್ಯಸ್ ಇಟ್ ಈಸ್ ಬ್ಯಾಲೆನ್ಸ್ ಶೀಟಲ್ಲಿ ರೆಕಾರ್ಡ್ ಮಾಡಿ ಪೇಟೆಂಟ್ಸ್ 6,000 ರುಪೀಸ್. ಪೇಟೆಂಟ್ಸ್ ಆದಮೇಲೆ ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಇದೆ? ಮಷಿನರಿ ಇದೆ ಅಲ್ವಾ, 35,000 ರುಪೀಸ್ ಇದೆ. ಸೊ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ಮಷಿನರಿ ಈಸ್ ಡಿಪ್ರಿಸಿಯೇಟೆಡ್ ಬೈ 20%. ಸೊ ಎಷ್ಟು ಬಂದಿದೆ ಅಮೌಂಟು? 7,000 ರುಪೀಸ್ ಬಂದಿದೆ. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಮಷಿನರಿ 35,000 ಲೆಸ್ ಡಿಪ್ರಿಸಿಯೇಷನ್ 7,000, ಔಟರ್ ಕಾಲಮ್ 28,000 ರುಪೀಸ್ ಬರುತ್ತೆ. ಮಷಿನರಿ ಆದಮೇಲೆ ಡೆಟಾರ್ ವ್ಯಾಲ್ಯೂ ಇದೆ. ಡೆಟಾರ್ ವ್ಯಾಲ್ಯೂನ ಯಾವಾಗಲೂ ನಾನು ಯಾವ್ದು ತೊಗೊಳೋದಕ್ಕೆ ಹೇಳಿದ್ದೀನಿ? ಔಟರ್ ಕಾಲಮ್ ಬ್ಯಾಲೆನ್ಸ್ನ ತೊಗೊಳ್ಳಿ. 19,000 ರುಪೀಸ್ ಇದೆ ಅಲ್ವಾ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆಯಾ? ಇದೆ ಅಲ್ವಾ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಈಸ್ ಇನ್ಕ್ರೀಸ್ಡ್ ಬೈ ರುಪೀಸ್ 1,000. ಸೊ ಈ 1,000 ರುಪೀಸ್ನ ಏನು ಮಾಡಬೇಕಾಗುತ್ತೆ? ನಾವು ಮೈನಸ್ ಮಾಡಬೇಕಾಗುತ್ತೆ. ಡೆಟಾರ್ ಔಟರ್ ಕಾಲಮ್ 19,000 ರುಪೀಸ್ ಲೆಸ್ PDD 1,000, ದೆನ್ ಆನ್ಸರ್ ವಿಲ್ ಬಿ 18,000. ಆಫ್ಟರ್ ಡೆಟಾರ್ ಸ್ಟಾಕ್ 5,000 ರುಪೀಸ್ ಇದೆ. ಅಡ್ಜಸ್ಟ್ಮೆಂಟ್ ಇದೆಯಾ ಸ್ಟಾಕಿಗೆ? ಇಲ್ಲ ಅಲ್ವಾ. ಸೊ ಆ್ಯಸ್ ಇಟ್ ಈಸ್ ಕಾಪಿ ಪೇಸ್ಟ್ ಮಾಡಿ. ಸ್ಟಾಕ್ 5,000. ಅಸೆಟ್ ಸೈಡ್ ಇನ್ಫಾರ್ಮೇಷನ್ ಆದಮೇಲೆ ಲಯಬಿಲಿಟಿ ಸೈಡ್ ಇನ್ಫಾರ್ಮೇಷನ್ ರೆಕಾರ್ಡ್ ಮಾಡೋಣ. ಬಿಲ್ಸ್ ಪೇಯಬಲ್ 14,000 ಇದೆ. ಅದಕ್ಕೇನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ ಅಲ್ವಾ. ಸೊ ಬಿಲ್ಸ್ ಪೇಯಬಲ್ 14,000. ನೆಕ್ಸ್ಟ್ ಕ್ರೆಡಿಟಾರ್ ಎಷ್ಟಿದೆ? 16,000 ಇದೆ. ಅದಕ್ಕೇನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಇಲ್ಲ. ಆ್ಯಸ್ ಇಟ್ ಈಸ್ ಕಾಪಿ ಮಾಡಿ. ಕ್ರೆಡಿಟಾರ್ಸ್ 16,000. ಜನರಲ್ ರಿಸರ್ವ್ನ ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ರೆಕಾರ್ಡ್ ಮಾಡಿದ್ದೀವಿ, ಇಗ್ನೋರ್ ಮಾಡಿ. ಕ್ಯಾಪಿಟಲ್ ಬ್ಯಾಲೆನ್ಸ್ ಶರಾವತಿ ಮತ್ತು ನೇತ್ರಾವತಿ ಈ ಬ್ಯಾಲೆನ್ಸ್ ತೊಗೋಬೇಕಾ? ಇಲ್ಲ ಅಲ್ವಾ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀವಿ. ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 53,600, 22,400 ಮತ್ತು 16,000 ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಕ್ಯಾಪಿಟಲ್ಸ್ ಅಕೌಂಟ್ ಶರಾವತಿ 53,600, ನೇತ್ರಾವತಿ 22,400, ಕಾವೇರಿ 16,000 ರುಪೀಸ್. ನೆಕ್ಸ್ಟ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ನ ತೋರಿಸಿದ್ಮೇಲೆ ಅಡ್ಜಸ್ಟ್ಮೆಂಟ್ನ 2 ಸಲ ತೋರಿಸಿದ್ದೀವ ಇಲ್ವಾ ಅಂತ ನೋಡಿ. ಎ ಅಡ್ಜಸ್ಟ್ಮೆಂಟ್ 2 ಸಲ ತೋರಿಸಿದ್ದೀವಿ, ಬಿ ಅಡ್ಜಸ್ಟ್ಮೆಂಟ್ ಸಹ 2 ಸಲ ತೋರಿಸಿದ್ದೀವಿ, ಸಿ ಆ್ಯಂಡ್ ಡಿ ಅಡ್ಜಸ್ಟ್ಮೆಂಟ್ ಆಲ್ಸೋ ವಿ ಹ್ಯಾವ್ ರೆಕಾರ್ಡೆಡ್ ಟ್ವೈಸ್. ಸೊ ಎವ್ರಿಥಿಂಗ್ ವಿ ಹ್ಯಾವ್ ಆಲ್ರೆಡಿ ರೆಕಾರ್ಡೆಡ್. ಮೇಕ್ ದ ಟೋಟಲ್. ಅಸೆಟ್ ಸೈಡ್ ವಿ ಹ್ಯಾವ್ 1,22,000, ಲಯಬಿಲಿಟಿ ಸೈಡ್ ಆಲ್ಸೋ ವಿ ಹ್ಯಾವ್ 1,22,000 ರುಪೀಸ್. ಸಿಂಪಲ್ ಆಗಿದೆ ಅಲ್ವಾ. ಸೊ ನಾನು ನಿಮಗೆ ಪಾರ್ಟ್ 1ನಲ್ಲಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಪಾರ್ಟ್ 1 ನೋಡಿದ್ರೆ ನಿಮಗೆ ತುಂಬ ಕ್ಲಾರಿಟಿ ಸಿಗುತ್ತೆ. ಅದಾದಮೇಲೆ ಸೆಕೆಂಡು, ಥರ್ಡು ಮತ್ತು ಫೋರ್ತು ಹರಿ ಮಾಡಿಲ್ಲ, ಬಟ್ ಅಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಿಲ್ಲ. ಯಾಕೆಂದರೆ ನಾನು ಆಲ್ರೆಡಿ ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಮೈಂಡಲ್ಲಿ ತೊಗೊಂಡು ನಾನು ಕಂಟಿನ್ಯೂ ಮಾಡಿದ್ದೀನಿ. ನಿಮ್ಗೆ ಇನ್ ಕೇಸ್ ಏನಾದರೂ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ ಕವರ್ ಮಾಡಬೇಕು ಅಥವಾ ಬೇರೆ ಯಾವುದಾದ್ರು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದರೆ ಕ್ವಶನ್ ಬ್ಯಾಂಕಿಂದ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನೀವು ಹೇಳೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.